ಡಿಗ್ರಿ ಕಾಲೇಜ್ ಇರ್ಬೋದು, ಮೆಡಿಕಲ್ ಇರ್ಬೋದು, ಇಂಜಿನಿಯರ್ ಕಾಲೇಜ್ ಇರತಕ್ಕಂಥ ವಿದ್ಯಾರ್ಥಿಗಳು ಇದ್ರ ಬಗ್ಗೆ ಜಾಗೃತರಾಗಬೇಕು. ಯಾಕೆಂದರೆ ಒಂದು ಸಲ HIV ಕಾಯಿಲೆ ಸೋಂಕು ಬಂತು ಅಂತಂದರೆ ಅವನು ಜೀವನ ಪರ್ಯಂತ ಕಾಯಿಲೆ ಇರ್ತದೆ. ಅದು ಒಂದು ಸಲ ಈಗ ಸಕ್ಕರೆ ಕಾಯಿಲೆ BP ಕಾಯಿಲೆ ನಿಯಂತ್ರಣ ಬರ್ತದೆ ಅಂತಲ್ಲ, ಜೀವನ ಪರ್ಯಂತ ಅವನು ಚಿಕಿತ್ಸೆಯನ್ನು ತಗೊಳ್ಬೇಕು. ಇತ್ತೀಚಿನ ದಿನಗಳಲ್ಲಿ ಯುವಕ ಯುವತಿಯರು ಅತಿಯಾದ ಮಾದಕ ವ್ಯಸನ ಹಾಗೂ ಅಸುರಕ್ಷಿತ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿಸಿಕೊಂಡು ಏಡ್ಸ್ ಸೋಂಕು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿದೆ. HIV ಒಂದು ಜಾಗತಿಕ ಆರೋಗ್ಯ ಸಮಸ್ಯೆಯಾಗಿದೆ. ಇದು ಸಮಸ್ಯೆಯಾಗಿಯೇ ಮುಂದುವರೆದಿದೆ. ಯಾಕೆಂದರೆ ಈ ವೈರಸ್ಗೆ ಸೂಕ್ತವಾದ ಔಷಧಿ ಇಲ್ಲ. ಸರ್ಕಾರವು ಇದರ ನಿಯಂತ್ರಣಕ್ಕೆ ಸತತ ಪ್ರಯತ್ನ ಮಾಡುತ್ತಲೇ ಇದೆ. ಆದರೆ ಜನರ ಜಾಗೃತಿ ಕೊರತೆ, ಏಡ್ಸ್ ಬಗ್ಗೆ ಕಡಿಮೆಯಾಗುತ್ತಿರುವ ಭಯ ಯುವಕರಲ್ಲಿ ಸೋಂಕಿನ ಹೆಚ್ಚಳಕ್ಕೆ ಕಾರಣವಾಗುತ್ತಿದೆ. ಡಿಸೆಂಬರ್ 1 ಏಡ್ಸ್ ತಡೆಗಟ್ಟುವ ದಿನಾಚರಣೆ ಅಂಗವಾಗಿ ಚಿಕ್ಕಬಳ್ಳಾಪುರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ಪೊಲೀಸ್ ಇಲಾಖೆ, ನಂದಿ ವೈದ್ಯಕೀಯ ಮಹಾವಿದ್ಯಾಲಯ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಚಿಕ್ಕಬಳ್ಳಾಪುರ ಮತ್ತು ಜಿಲ್ಲಾ ನಿಯಂತ್ರಣ ಮತ್ತು ತಡೆಗಟ್ಟುವ ಘಟಕ, ಜಿಲ್ಲಾ ಕ್ಷಯರೋಗ ನಿರ್ಮೂಲನಾ ಕೇಂದ್ರ, ಜಿಲ್ಲೆಯ ರಕ್ತನಿಧಿ ಘಟಕಗಳು, ರೆಡ್ ರಿಬನ್ ಕ್ಲಬ್, ಸ್ವಯಂ ಸೇವಾ ಸಂಘ ಸಂಸ್ಥೆಗಳು, ಚಿಕ್ಕಬಳ್ಳಾಪುರ ಜಿಲ್ಲೆ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಏಡ್ಸ್ ತಡೆಗಟ್ಟುವ ದಿನ ಕಾರ್ಯಕ್ರಮವನ್ನು ಅಂಬೇಡ್ಕರ್ ಭವನದಲ್ಲಿ ಆಚರಿಸಲಾಯಿತು. ಹಿರಿಯ ನ್ಯಾಯಾಧೀಶರು, ಆರೋಗ್ಯ ಇಲಾಖೆ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಏಡ್ಸ್ ನಿಯಂತ್ರಣದ ಬಗ್ಗೆ ಮಾಹಿತಿ ಹಂಚಿಕೊಂಡಿದ್ದಾರೆ. ಮಹೇಶ್ ಕುಮಾರ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು, ಚಿಕ್ಕಬಳ್ಳಾಪುರ ಜಿಲ್ಲೆ. ಇವತ್ತು ಡಿಸೆಂಬರ್ 1. ಡಿಸೆಂಬರ್ 1ರಂದು ನಾವು ವಿಶ್ವ ಏಡ್ಸ್ ದಿನಾಚರಣೆ ಕಾರ್ಯಕ್ರಮನ ಅಂಬೇಡ್ಕರ್ ಭವನ ಇಲ್ಲಿ ಹಮ್ಮಿಕೊಂಡಿದ್ದು, ಮಾನ್ಯ ಗೌರವಾನ್ವಿತ ಜಿಲ್ಲಾ ಸತ್ರ ನ್ಯಾಯಾಧೀಶರು ಹಾಗೂ ಅಧ್ಯಕ್ಷರು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದಂಥ ಗೌರವಾನ್ವಿತ ಶ್ರೀ ರಾಮಲಿಂಗೇಗೌಡ ಸರ್ ಬಂದು ಉದ್ಘಾಟನೆ ಮಾಡಿ ಕಾರ್ಯಕ್ರಮ ನಡೆಸಿಕೊಟ್ರು. ಅವ್ರ ಜೊತೆಗೆ ಶ್ರೀಮತಿ ಶಿಲ್ಪಾ ಮೇಡಮ್ ಅವರು, ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಜಿಲ್ಲಾ ಕಾನೂನು ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು, ನಮ್ಮ ಇಲಾಖೆ ಎಲ್ಲ ಕಾರ್ಯಕ್ರಮಾಧಿಕಾರಿಗಳು ಎಲ್ಲರೂ ಕೂಡ ಭಾಗವಹಿಸಿದ್ದು. ಇವತ್ತು ಕಾರ್ಯಕ್ರಮದಲ್ಲಿ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಮತ್ತು ನಂದಿ ವೈದ್ಯಕೀಯ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಮತ್ತು ಸ್ವಯಂ ಸೇವಾ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಎಲ್ಲರೂ ಕೂಡ ಭಾಗವಹಿಸಿದರು. ಈ ವರ್ಷದಲ್ಲಿ ನಾವು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 2009ರಿಂದ ಇಲ್ಲಿವರೆಗೂ ನೋಡಿದ್ರೆ 2009ರಲ್ಲಿ ಸುಮಾರು 581 ಪ್ರಕರಣಗಳು ದಾಖಲಾಗಿದ್ದು. 2009-10ರಲ್ಲಿ 2010-11ನೇ ಸಾಲಿನಲ್ಲಿ 556 ಹೊಸ HIV ಪ್ರಕರಣಗಳು ದಾಖಲಾಗಿದ್ದು. 2011-12ನೇ ಸಾಲಿನಲ್ಲಿ 738 ಪ್ರಕರಣಗಳು, 2012-13ರಲ್ಲಿ 562 ಪ್ರಕರಣಗಳು, 2013-14ರಲ್ಲಿ 506, 2014-15ರಲ್ಲಿ 467, 2015-16ರಲ್ಲಿ 468, 2016-17ರಲ್ಲಿ 461, 2017-18ರಲ್ಲಿ 440, 2018-19ನೇ ಸಾಲಿನಲ್ಲಿ 427, 2019-20ರಲ್ಲಿ 402 ಪ್ರಕರಣಗಳು, 2020-21ನಲ್ಲಿ 285, 2021-22ನೇ ಸಾಲಿನಲ್ಲಿ 262, 2022-23ರಲ್ಲಿ 371, 2023-24ರಲ್ಲಿ 436, 2024-25ರಲ್ಲಿ 423, 2025-26ನೇ ಸಾಲಿನಲ್ಲಿ ಕಳೆದ ಏಪ್ರಿಲಿಂದ ಅಕ್ಟೋಬರ್ ಮಾಯವರೆಗೂ 223 ಪ್ರಕರಣಗಳು ವರದಿಯಾಗಿದೆ. 2009ರಿಂದ ಇಲ್ಲಿವರೆಗೆ ನಮ್ಮ ಜಿಲ್ಲೆಯಲ್ಲಿ 7608 ಪ್ರಕರಣಗಳು HIV ಪ್ರಕರಣಗಳು ವರದಿಯಾಗಿದೆ. ಡಿಗ್ರಿ ಕಾಲೇಜ್ ಇರ್ಬೋದು, ಮೆಡಿಕಲ್ ಇರ್ಬೋದು, ಇಂಜಿನಿಯರ್ ಕಾಲೇಜ್ ಇರತಕ್ಕಂಥ ವಿದ್ಯಾರ್ಥಿಗಳು ಇದ್ರ ಬಗ್ಗೆ ಜಾಗೃತರಾಗಬೇಕು. ಯಾಕೆಂದರೆ ಒಂದು ಸಲ HIV ಕಾಯಿಲೆ ಸೋಂಕು ಬಂತು ಅಂತಂದರೆ ಅವನು ಜೀವನ ಪರ್ಯಂತ ಕಾಯಿಲೆ ಇರ್ತದೆ. ಅದು ಒಂದು ಸಲ ಈಗ ಸಕ್ಕರೆ ಕಾಯಿಲೆ BP ಕಾಯಿಲೆ ನಿಯಂತ್ರಣ ಬರ್ತದೆ ಅಂತಲ್ಲ, ಜೀವನ ಪರ್ಯಂತ ಅವನು ಚಿಕಿತ್ಸೆಯನ್ನು ತಗೊಳ್ಬೇಕು ಮತ್ತು ಅವನ ಆರೋಗ್ಯವಂತ ಜೀವನ ಶೈಲಿಯನ್ನು ರೂಢಿಸ್ಕೊಳ್ಬೇಕಾಗ್ತದೆ. ಸರ್, ಇದು 19ರಿಂದ 45 ವರ್ಷಗಳಲ್ಲಿ ಈ ಒಂದು ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. 35-40% ಅವರೇ ಇದ್ದಾರೆ. ಆದ್ದರಿಂದ ಇದು ಹೆಚ್ಚಿನ ರೀತಿಯಲ್ಲಿ ನಮ್ಮ ಸಮಾಜದಲ್ಲಿ, ನಮ್ಮ ಸಮುದಾಯದಲ್ಲಿ ಈ ಒಂದು ಜಾಗೃತಿಯನ್ನು ಮಾಡಬೇಕಾಗ್ತದೆ. ಅದಕ್ಕೆ ನಾವು ಎಲ್ಲ ಕಾಲೇಜುಗಳಲ್ಲಿ, ಡಿಗ್ರಿ ಕಾಲೇಜ್ ರೆಡ್ ರಿಬನ್ ಕ್ಲಬ್ ಅಂತ ಒಂದು NSS NCC ಸ್ಟೂಡೆಂಟ್ಸ್ಗಳನ್ನ ಆ್ಯಕ್ಟಿವೇಟ್ ಮಾಡಿ ಅವರ ಮುಖಾಂತರ, ಯಾಕೆಂದರೆ ಇದು ಮುಕ್ತವಾಗಿ ಯಾರೂ ಮಾತಾಡೋದಿಲ್ಲ, ಇದನ್ನು ಒಬ್ಬರಿಂದ ಒಬ್ರಿಗೆ ಬಾಯಿ ಮುಖಾಂತರ ನಾವು ಹೇಳಬೇಕಾಗ್ತದೆ. ಆ ಒಂದು ಹಿನ್ನೆಲೆಯಲ್ಲಿ ಡಿಗ್ರಿ ಕಾಲೇಜುಗಳಲ್ಲಿ ರೆಡ್ ರಿಬನ್ ಕ್ಲಬ್ ಮುಖಾಂತರ ಈ ಒಂದು ಕಾಯಿಲೆ ಬಗ್ಗೆ ಚಿತ್ರ ಪ್ರದರ್ಶನ ಇರ್ಬೋದು, ಚರ್ಚಾ ಸ್ಪರ್ಧೆ ಇರ್ಬೋದು, ಆ ಒಂದು ಆ್ಯಕ್ಟಿವೇಟ್ ಮಾಡಿ ಇದ್ರ ಜೊತೆಗೆ ನಾವು ರಕ್ತದಾನದ ಜಾಗೃತಿಯನ್ನು ಮಾಡಿಸ್ತಕ್ಕಂಥದ್ದು ಮಾಡ್ತೀವಿ. ಯಾವ ತಾಲೂಕಲ್ಲಿ ಸರ್, ಇದು ಪ್ರಮುಖವಾಗಿ ಜಾಸ್ತಿ ಇರತಕ್ಕಂಥದ್ದು ಬಾಗೇಪಲ್ಲಿ, ಗೌರಿಬಿದನೂರು, ಚಿಂತಾಮಣಿ 3 ತಾಲೂಕಲ್ಲಿ ಹೆಚ್ಚಿನ ಪ್ರಕರಣಗಳು ಜಾಸ್ತಿ ಇದೆ. ಆಂಧ್ರ ಗಡಿಭಾಗ ಆದ್ದರಿಂದ ಜೊತೆಗೆ ನಮ್ಮಲ್ಲಿ ಇನ್ನೊಂದೇನಪ್ಪ ಅಂದರೆ ನ್ಯಾಷನಲ್ ಹೈವೇ ಇದೆ, 3 ನ್ಯಾಷನಲ್ ಹೈವೇ, ಪ್ರಮುಖವಾಗಿ ಬೆಂಗಳೂರು ಹೈದರಾಬಾದ್ ಹೈವೇ ಇದೆ. ಟ್ರಕ್ ಡ್ರೈವರ್ಸ್ ಜಾಸ್ತಿ ಇದ್ದಾರೆ.
ಜೊತೆಗೆ ಈ ಒಂದು ಹಿನ್ನೆಲೆಯಲ್ಲಿ ನಾವು ಹೆಚ್ಚಿನ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು ಆಗಬೇಕಾಗ್ತದೆ. ಜೊತೆಗೆ ನಾವು ಟ್ರಕ್ ಬೇ ಅಲ್ಲೂ ಕೂಡ NGOಗಳ ಮುಖಾಂತರ ಟ್ರಕ್ ಡ್ರೈವರ್ಗಳು ಕೂಡ HIV ಟೆಸ್ಟ್ ಮಾಡಿಸ್ತಕ್ಕಂಥದ್ದು ಕೂಡ 3 ತಿಂಗಳು ಒಂದು ಕ್ಯಾಂಪನ್ನು ಮಾಡಿ ಅವ್ರಿಗೂ ಜಾಗೃತಿ ಮೂಡಿಸ್ತಕ್ಕಂಥದ್ದನ್ನು ಕೂಡ ಮಾಡೋದ್ರಿಂದ ಈ ಒಂದು ಪ್ರಕರಣಗಳು ಕಳೆದ 2-3 ವರ್ಷದಿಂದ ಕಡಿಮೆ ಆಗ್ತಾ ಬರ್ತಾ ಇದೆ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 3627 HIV ಸೋಂಕಿತರಿದ್ದು ಅದರಲ್ಲಿಯೂ ಅವಿವಾಹಿತರಲ್ಲಿಯೇ HIV ಸೋಂಕು ಹೆಚ್ಚಾಗುತ್ತಿದೆ. ಮದುವೆಗೂ ಮುನ್ನವೇ ಯುವಕರಲ್ಲಿ HIV ಸೋಂಕು ಹೆಚ್ಚಾಗಿ ಪತ್ತೆಯಾಗುತ್ತಿದೆ. ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ 633, ಚಿಂತಾಮಣಿ 724, ಶಿಡ್ಲಘಟ್ಟ 436, ಬಾಗೇಪಲ್ಲಿ 621, ಗೌರಿಬಿದನೂರು 546, ಗುಡಿಬಂಡೆ 235, ಒಟ್ಟು ಜಿಲ್ಲೆಯಲ್ಲಿ 3627 HIV ಪ್ರಕರಣಗಳು ಸಕ್ರಿಯವಾಗಿದ್ದು ಎಚ್ಚರಿಕೆಯಿಂದ ಇರಬೇಕೆಂದು ಆರೋಗ್ಯ ಇಲಾಖೆ ಅಧಿಕಾರಿಗಳು ಸೂಚಿಸಿದ್ದಾರೆ. ಡಿಗ್ರಿ ಮತ್ತು ಪ್ರೊಫೆಷ್ನಲ್ ಕಾಲೇಜ್ಗಳಂತ ಇಂಜಿನಿಯರಿಂಗ್, ಮೆಡಿಕಲ್ ಕಾಲೇಜ್ ಈ ಸ್ಟೂಡೆಂಟ್ಗಳು ಹೆಚ್ಚಾಗಿ ತುತ್ತಾಗ್ತಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಅವ್ರಿಗೆ ಒಂದೇ ಮಾರ್ಗದರ್ಶನ ಅಂದರೆ ಕೆಲವರು ಎಷ್ಟೊಂದು ಇದು ಪ್ಯಾರಾಮೆಡಿಕಲ್ ಅಲ್ಲದೆ ಬೇರೆ ಕಾಲೇಜ್ ಮಕ್ಕಳಿಗೆ ಏನಿರುತ್ತೆ ಅಂದರೆ ಅಸುರಕ್ಷಿತ ಲೈಂಗಿಕ ಸಂಪರ್ಕ ಅಂದ ಕೂಡಲೇ ಹೆಣ್ಣಿನೊತ್ತಿಗೆ ಸಂಭೋಗ ಮಾಡಿದರೆ ಮಾತ್ರನೇ ಬರೋವಂಥದ್ದು ಇರುತ್ತೆ. ಈಗ ನಾವು ಹಲವು ವಿಧಾನಗಳು ನೋಡ್ತಾ ಇದ್ದೇವೆ. ಗಂಡು ಮಕ್ಕಳು ಜೊತೆಗೇ ಸಂಭೋಗ ಹೊಂದೋ ಅಂಥದ್ದು, ಇಂಥದ್ರಿಂದನೂ ಕೂಡ ಎಷ್ಟೊಂದು ಸೋಂಕುಗಳು ನಾವು ಬರ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ. ಅಲ್ಲಲ್ಲಿನ ಪ್ರಾಧ್ಯಾಪಕರುಗಳು ಅದ್ರ ಬಗ್ಗೆ ಹೆಚ್ಚಿನ ಗಮನ ವಹಿಸಿ ಅವ್ರುಗಳಿಗೆ ಮನವರಿಕೆ ಮೂಡಿಕೊಡ್ಬೇಕು. ಹಾಗೆಯೇ 1097 ಅಂತ ಬಂದಿದೆ. ಯಾರಿಗೆ ಏನಾದ್ರು ಮಾಹಿತಿ ಬೇಕು, ಒಬ್ಬರು ಹೋಗಿ ನಾವು ಕೇಳಿದಾಗ ಏನಂತ ಅನುಮಾನ ಪಡ್ತಾರೆ, ಇವನೇನೋ ಮಾಡಿರ್ಬೋದೇನೋ, ಅದಕ್ಕೆ ನಮ್ಮನ್ನು ಬಂದು ಪ್ರಶ್ನೆ ಮಾಡ್ತಿದ್ದಾನೆ ಅನ್ನೋ ಅಂತಹ ಅನುಮಾನಗಳು ಬರ್ತವೆ. ಆದರೆ 1097 ಅಂತ ಒಂದು ಹೆಲ್ಪ್ಲೈನ್ ಇದೆ. ಯಾರಿಗೆ ಏನೇ ಮಾಹಿತಿ ಬೇಕಾದರೂ ಸಂಪೂರ್ಣ ಫ್ರೀ ಆಗಿರೋ ಟೋಲ್ ನಂಬರಲ್ಲಿ ಅದನ್ನು ಮಾಹಿತಿಗಳನ್ನ ತಿಳ್ಕೊಂಡು ತಮ್ಮ ಆರೋಗ್ಯನ ತಾವು ಕಾಪಾಡ್ಕೋಬೋದು. ಅದು ಒಂದು ವಯಸ್ಸು, ಒಂದು ಟೀನೇಜಿಂದ ಪ್ರೌಢಾಭಿವೃದ್ಧಿ ಇದರಲ್ಲಿ ನಮಗೆ ಟೀನೇಜಲ್ಲಿ ಒಂದು ಆಸಕ್ತಿ ಬರುತ್ತೆ. ಏನೇ ಹೊಸ ವಿಷಯಗಳು ತಿಳ್ಕೊಂಡ್ರೂ ಕೂಡ ಅದನ್ನು ಟೆಸ್ಟ್ ಮಾಡಿ ನೋಡೋ ಅಂತಹ ಪ್ರವೃತ್ತಿ ಟೀನೇಜರಿಗಿರುತ್ತೆ, ಹದಿಹರೆಯದ ವಯಸ್ಸವರಿಗಿರುತ್ತೆ. ಹಾಗಾಗಿ ಅವರಲ್ಲೇ ನಾವು ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ ನಾವು ಮನವರಿಕೆ ಮಾಡಿಕೊಡ್ಬೇಕಾಗಿರುತ್ತೆ. ಅವರು ತಮ್ಮ ಜೀವನ ಶೈಲಿ ಏನಿರುತ್ತೆ, ಕಾಲೇಜ್ ನಂತರದ ಫ್ರೀ ಟೈಮ್ಗಳಲ್ಲಿ ಒಂದು ಸ್ಪೋರ್ಟ್ಸಲ್ಲಿ ತೊಡಗಿಸ್ಕೊಳ್ಳೋ ಅಂಥದ್ದು, ಯಾವುದಾದ್ರು ಅಂತಹ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ತೊಡಸ್ಕೊಂಡಾಗ ಫ್ರೀ ಟೈಮ್ ಕಡಿಮೆ ಸಿಕ್ಕಿದಾಗ ಅವ್ರು ಈ ಥರ ಪ್ರವೃತ್ತಿಗಳಲ್ಲಿ ಹೋಗೋವಂಥದ್ದು ಕಡಿಮೆ ಆಗಿರುತ್ತೆ. ಇನ್ನೊಂದು, ತಮ್ಮ ಫ್ರೆಂಡ್ಸ್ ಯಾರೇ ಸಂಘ ಇದ್ರೂ ಕೂಡ ಒಳ್ಳೆಯವ್ರ ಸಂಘ ಮಾಡಬೇಕು. ಸಂಘದಿಂದ ಸನ್ಯಾಸಿ ಕೆಟ್ಟ ಅಂತಿದೆ. ಹಾಗೆ ಅವ್ರ ಜೊತೆಯಲ್ಲಿ ಯಾರು ಫ್ರೆಂಡ್ಸ್ ಆಗ್ತಾರೆ ಅವ್ರಿಗೂ ಕೂಡ ಈ ಥರ ಮಾಹಿತಿಗಳನ್ನೆಲ್ಲ ಕೊಟ್ಟು ಅವ್ರ ಜೊತೆ ಇವ್ರು ಹೋಗ್ದೇನೆ ಇವ್ರನ್ನ ಒಂದು ಪ್ರಮುಖ ಸಮಾಜದ ಪ್ರಮುಖ ವಾಹಿನಿಗೆ ಕರ್ತರಬೇಕು ಅನ್ನೋಕ್ಕೆ ಎಲ್ಲ ಯುವಕರು ಕೂಡ ತಮ್ಮ ಯೋಗದಾನ ಮಾಡಬೇಕು ಅಂತ ಕೇಳ್ಕೊಳ್ತಾ. ಇನ್ನು ಚಿಕ್ಕಬಳ್ಳಾಪುರ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ HIV ಸೋಂಕಿತ ಮಹಿಳೆಯರಿಗೆ ಚಿಕಿತ್ಸೆ ನೀಡಿ ಸುರಕ್ಷತಾ ಹೆರಿಗೆ ಮಾಡಿಸುವ ಡಾಕ್ಟರ್ ಹರಿಣಿ ಅವರಿಗೆ ಜಿಲ್ಲಾ ಆರೋಗ್ಯ ಇಲಾಖೆಯಿಂದ ವಿಶೇಷವಾಗಿ ಸನ್ಮಾನಿಸಲಾಯಿತು. ಒಟ್ಟಿನಲ್ಲಿ ಇತ್ತೀಚೆಗೆ ಅವಿವಾಹಿತ ಯುವಕರಲ್ಲಿ HIV ಸೋಂಕು ಹೆಚ್ಚಾಗುತ್ತಿದ್ದು ಸೂಕ್ತ ಮುನ್ನೆಚ್ಚರಿಕೆ ವಹಿಸಬೇಕಿದೆ. ಕೊಂಚ ಯಾಮಾರಿದರೂ ಸದ್ದಿಲ್ಲದೆ ವೈರಸ್ ಪ್ರಾಣಕ್ಕೆ ಕಂಟಕವಾಗುವ ಸಾಧ್ಯತೆ ಇದೆ. ಹೀಗಾಗಿ ಯುವ ಜನರು ಜಾಗೃತವಾಗಬೇಕಿದೆ. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.